ಯೈರಿಮೇ ಗುರುಭೇಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಃ ತಾ ನಿತ್ಯಂ ಪ್ರಣತೋಸ್ಮ್ಯಹಂ. ಭಗವದ್ಗೀತೆಯ 16ನೇ ಅಧ್ಯಾಯಕ್ಕೆ ದೈವಿ ಸಂಪದ್ವಿಭಾಗ ಯೋಗ ಅಂತ ಹೆಸರು. ದೈವಿ ಗುಣಗಳು ಯಾವುವು? ಅಭಯದಿಂದ ನಾವು ನೋಡಿದ್ದೇವೆ. ಇನ್ನು ಆಸುರಿ ಸಂಪತ್ತುಗಳು ಯಾವುದು? ಆಸುರಿ ಗುಣಗಳು ಯಾವುದು? ನಮ್ಮಲ್ಲಿ ರಾಕ್ಷಸತನ, ದಾನವ ಗುಣ ಯಾವಾಗ ಬರ್ತದೆ? ಕೃಷ್ಣ ವಿವರಿಸ್ತಾನೆ. ನಿನ್ನಲ್ಲಿ ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ, ಅಜ್ಞಾನ ಇವೆಲ್ಲವೂ ಇದೆ ಅಂದರೆ ಅದು ತಿಳಿದುಕೋ ಆಸುರಿ ಗುಣ. ನೋಡಿ, ಅಸುರ ಅನ್ನುವಂತಹ ಶಬ್ದವನ್ನು ನಮ್ಮ ಋಷಿಮುನಿಗಳು ಬಹಳ ಸೊಗಸಾಗಿ ಅದಕ್ಕೆ ಅರ್ಥವನ್ನು ಕೊಡ್ತಾರೆ. ಅಸುಷು ರಮಂತೆ ಇತಿ ಅಸುರಾಹ. ಏನು ಅಸು? ಅಸು ಅಂದರೆ ಪ್ರಾಣಗಳು, ಇಂದ್ರಿಯಗಳು. ನಮ್ಮ ಇಂದ್ರಿಯಗಳಲ್ಲೇ ಸದಾ ರಮಿಸ್ತಾ ಇರುವಂಥದ್ದು ಅಂದರೆ ಏನು? ಇಂದ್ರಿಯ ಸುಖವೇ ಪರಮ ಸುಖ. ನೋಡಿ, ಎಷ್ಟೊಂದು ರೀತಿಯ ಸುಖಗಳು ಅನ್ನುವಂಥದ್ದಿದೆ ಜಗತ್ತಿನಲ್ಲಿ. ಡಿ ವಿ ಜಿಯವರು ಮರಳುಮುನಿಯ ಕಗ್ಗದಲ್ಲಿ ಹೇಳ್ತಾರೆ, ತುರಿ ಬಂದ ಮೈಯ ಬೆರಲಿಂ ಕೆರೆವುದೊಂದು ಸುಖ, ಎರೆದು ಬಿಸಿ ನೀರಪ್ಪಲ್ ಕಿರಿವುದೊಂದು ಸುಖ, ಬಿಸಿಯೆಂದು ಲೇಪಗಳ ಸವರಲಿನ್ನೊಂದು ಸುಖ, ನರ ಸುಖಗಳಿವು ತಾನೆ ಮರುಳ ಮುನಿಯ. ನಾವು ತಿಳಿದುಕೊಂಡಿರುವಂತಹ ಸುಖಗಳು ಅನ್ನುವಂಥದ್ದು ಯಾವುದು? ಎಷ್ಟು ವಿಚಿತ್ರ ಇದೆ ನೋಡಿ. ತುರಿ ಬಂದ ಮೈಯ ಬೆರಳಿಂ ಕೆರೆಯುವುದೊಂದು ಸುಖ. ಮೈಯಲ್ಲೇನೋ ತುರ್ಕಿ ಆದಾಗ ಸುಮ್ಮನೆ ಈ ಕೆರ್ಕೊಂಡ್ರೆ ಅದೊಂಥರ ಆನಂದವೋ ಆನಂದ. ಬಿಸಿ ನೀರ ಚೆಲ್ಲಿ ಒಬ್ಬರಿಗೆ ಇನ್ನೊಬ್ಬರು ನರಳುವುದನ್ನು ನೋಡಿ ನಮಗೆ ಸುಖ ಕೊಡ್ತದೆ. ನಮ್ಮ ಮೈಗೆ ಒಂದು ವೇಳೆ ಬಿಸಿ ನೀರು ಬಿದ್ದು ಅಲ್ಲಿ ಸ್ವಲ್ಪ ಬೊಬ್ಬೆ ಬಂದಾಗ ಉರಿಯೆಂದು ಲೇಪಗಳ ಸವರಲಿನ್ನೊಂದು ಸುಖ. ನಾವೇ ಯಾವುದೋ ಒಂದು ಕ್ರೀಮ್ ಬಳಿತಾ ಇದ್ರೆ ಒಂಥರ ಸುಖ. ನರಸುಖಗಳಿವು ತಾನೆ. ನಾವು ತಿಳಿದಿರುವಂತಹ ಸುಖ ಇದು ತಾನೆ. ಆದರೆ ಸುಖ ಅನ್ನುವಂಥದ್ದು ಇದಕ್ಕಿಂತ ಮೀರಿದ್ದಿದೆ. ನನ್ನ ಹತ್ರ ಒಂದು ಆಹಾರ ಇದೆ, ತಿಂತಾ ಇದ್ದೀನಿ, ಯಾರೋ ಕೊಡಿ ಅಂತ ಕೇಳ್ತಾರೆ, ಅವರಿಗೆ ಕೊಟ್ಟೆ, ಅವರು ಅದನ್ನು ತಿಂದು ಆ ಮುಖದಲ್ಲಿ ಬರುವ ಆನಂದವನ್ನು ನಾನು ನೋಡಿದಾಗ ಅದೊಂದು ಸುಖ. ಬಹಳ ಸೊಗಸಾದ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಒಬ್ಬ ಹುಡುಗ, ಸಣ್ಣ ಹುಡುಗ, 6-7 ವರ್ಷದ ಹುಡುಗ, ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹೇಳ್ತಾನಂತೆ, ನಾನು ದೇವರನ್ನು ನೋಡಬೇಕು, ಮನೆ ಬಿಟ್ಟು ಹೋಗ್ತೀನಿ ಅನ್ನಂತೆ. ಆಯಿತು, ಅಪ್ಪ ಅಮ್ಮನಿಗೆ ಗೊತ್ತು ಎಲ್ಲೂ ಹೋಗ್ತಾನೆ ಅಂತ. ಒಂದು ಬ್ಯಾಗ್ ತೆಗೆದುಕೊಂಡ, ಅದರಲ್ಲೊಂಚೂರು ಬಿಸ್ಕತ್ತು, ಅದರಲ್ಲೊಂದು ಚಾಕ್ಲೇಟು, ಒಂದಷ್ಟೆಲ್ಲ ತುಂಬಿಸ್ಕೊಂಡು ಹೊರಟ. ಹೋದ, ಮನೆಯಿಂದ ಒಂಚೂರು ದೂರ ಹೋಗೋದ್ರೊಳಗೆ ಅಲ್ಲೊಂದು ಪಾರ್ಕ್ ಇತ್ತು, ಪಾರ್ಕಲ್ಲಿ ಹೋಗಿ ಕೂತ್ಕೊಂಡ. ಆ ಪಾರ್ಕಲ್ಲಿ ಇನ್ನೊಬ್ಬ ಅಜ್ಜಿ ಇತ್ತು. ಆಯಮ್ಮನು ಚೇರ್ ಮೇಲೆ ಕೂತಿತ್ತು. ಇವ ಹಸಿವಾಯಿತು ಅಂತೇಳ್ಬಿಟ್ಟು ಬ್ಯಾಗಲ್ಲಿ ಓಪನ್ ಮಾಡಿ ಬಿಸ್ಕೆಟ್ ತಿಂತಾ ಇದ್ದ. ಒಂದು ತಿಂದ, 2 ತಿಂದ. ಅಜ್ಜಿಯನ್ನು ನೋಡ್ದ, ಅಜ್ಜಿ ಬಿಸ್ಕತ್ತನ್ನು ನೋಡ್ತಾ ಇತ್ತು. ಇವ ಏನು ಮಾಡ್ದ, 2 ಬಿಸ್ಕತ್ತನ್ನು ಅಜ್ಜಿಗೆ ಕೊಟ್ಟ. ಅಜ್ಜಿ ತಿಂದಳು. ಆ ಅಜ್ಜಿಯ ಮುಖದಲ್ಲಿ ಒಂದು ನಗು ಬಂತು. ಆ ತಿಂದದ್ದ ತಕ್ಷಣ ಆಕೆ ಮುಖದಲ್ಲಿ ಒಂಥರ ಒಂದು ಮಂದಹಾಸ, ಒಂದು ಆನಂದ. ಅವನಿಗನ್ನಿಸ್ತು, ಎಷ್ಟು ಚಂದ ಇದೆ ಅಲ್ಲ ಈ ಎಕ್ಕೆಯ ನಗು. ಮತ್ತೆ ಇನ್ನೊಂದು ಚಾಕ್ಲೇಟ್ ಕೊಟ್ಟ, ಮತ್ತೆ ಇನ್ನೊಂದು ಬಿಸ್ಕತ್ ಕೊಟ್ಟ, ಇನ್ನೊಂದು ಪಾನೀಯವನ್ನು ಕೊಟ್ಟ. ಆಕೆ ತಿಂತ ತಿಂತ ಆ ಮುಖದಲ್ಲಿ ಆನಂದವೋ ಆನಂದ. ನಂತರ ಸಂಜೆ ಆಗೋದ್ರೊಳಗೆ ಮನೆಗೆ ವಾಪಸ್ ಬಂದ.
ಆಗ ಅಪ್ಪ ಅಮ್ಮ ಕೇಳಿದ್ರು, ಏಯ್ ದೇವ್ರನ್ನ ನೋಡ್ಕೊತೀನಿ ಅಂತ ಹೇಳಿದಲ್ಲ, ದೇವ್ರು ಕಾಣಿಸಿದ್ನಾ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ದೇವ್ರನ್ನ ನೋಡಿದೆ ನಾನಿವತ್ತು. ಆ ದೇವರ ನಗು ಅನ್ನುವಂಥದ್ದು ಎಷ್ಟು ಚಂದದಲ್ಲಿದೆ ಅಂತ ಹೇಳಿದ್ರೆ, ನನಗೆ ಆ ನಗು ಅನ್ನುವಂಥದ್ದೇ ತುಂಬ ತುಂಬಿಬಿಟ್ಟಿದೆ. ನಾನು ದೇವರನ್ನ ನೋಡಿದ್ದೇನೆ, ಅವನ ನಗು ಅನ್ನುವಂಥದ್ದು ಬೆಸ್ಟ್ ಅಂತಾನೆ. ಈ ಅಜ್ಜಿ ಮನೆಗೆ ಹೋಗ್ತಾಳೆ. ಅಜ್ಜಿಯ ಮುಖದಲ್ಲಿ ನಗುವೋ ನಗು. ಮಕ್ಕಳು ಕೇಳ್ತಾರೆ, ಅಜ್ಜಿ ಇಷ್ಟೊಂದು ನಗ್ತಾ ಇದೆಯಲ್ಲ, ಅಮ್ಮ ಇಷ್ಟೊಂದು ನಗ್ತಾ ಇದೆಯಲ್ಲ, ಏನು ಕಾರಣ? ಆ ಅಜ್ಜಿ ಹೇಳ್ತಾಳೆ, ಇವತ್ತು ನಾನು ದೇವರನ್ನ ನೋಡಿದೆ. ಆ ದೇವರು ತುಂಬ ಸಣ್ಣವ, ಹುಡುಗ ಅಷ್ಟೆ. ದೇವರು ಯಾರು? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ. ನಾವು ಯಾರನ್ನ ದೇವರು ಅಂತ ನೋಡ್ತೇವೆ ಅದು ನಮ್ಮಲ್ಲಿದೆ. ಹೀಗಾಗಿ ದಂಭ, ದರ್ಪ, ಅಭಿಮಾನ, ಅಹಂಕಾರ, ಕ್ರೋಧ, ಪೌರುಷತನ, ಅಜ್ಞಾನ ಇವೆಲ್ಲವೂ ಕೂಡ ರಾಕ್ಷಸಿ ಗುಣಗಳು. ಅಂದರೆ ಏನರ್ಥ? ಬರೀ ಇಂದ್ರಿಯಗಳಲ್ಲಿಯೇ ರಮಿಸುವಂಥದ್ದಕ್ಕೆ ರಾಕ್ಷಸಿ ಗುಣ ಅಂತ ಹೆಸರು. ನೋಡಿ, ಯಾವಾಗ ನಮ್ಮಲ್ಲಿ ವಿಚಾರ ಮಾಡುವ ಸಾಮರ್ಥ್ಯ ಅನ್ನುವಂಥದ್ದು ಇಲ್ಲವೋ ನಾವೇನು ಮಾಡ್ತೇವೆ? ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದನ್ನೇ ಸತ್ಯ ಅಂತ ತಿಳಿತೇವೆ, ಅದೇ ನಿಜವಾದದ್ದು ಅಂತ ತಿಳಿತೇವೆ. ಒಮ್ಮೆ ಇನ್ನೊಮ್ಮೆ ಕಣ್ಣು ಬಿಟ್ಟು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ವಾಸ್ತವ ಅನ್ನುವಂಥದ್ದು ಬೇರೆಯೇ ಇದೆ ಅಂತ ಅಲ್ವಾ? ಕೂತ್ಕೊಂಡು ಯೋಚನೆ ಮಾಡಿ ನೋಡುವ. ನಾವು ಯಾವುದೋ ಸಿನಿಮಾ ನೋಡ್ತಾ ಇರ್ತೀವಿ, ಆ ಸಿನಿಮಾದಲ್ಲಿ ಯಾವುದೋ ಒಂದು ನಟನೆಗೆ ನಾವು ಮನಸೋತೋಗಿರ್ತೀವಿ. ಅದು ನಾವೇ ಅನ್ನುವಂತಹ ಒಂದು ಭ್ರಮೆ ನಮಗೆ ಬಂದ್ಬಿಡ್ತದೆ. ಅವನಿಗೆ ಕಷ್ಟ ಬಂತು ಅಂದರೆ ನಮಗೆ ದುಃಖ ಆಗುತ್ತೆ. ರಾಮಾಯಣ ನೋಡ್ತಾ ಇದ್ದೀವಿ, ನಾವು ಭರತ ಅಂದುಕೊಂಡ್ರೆ ದುಃಖ. ರಾಮನನ್ನು ನೋಡಿದಾಗ ನಮಗೆ ಒಂದು ರೀತಿಯಲ್ಲಿ ನಮ್ಮ ಬದುಕು ಅನ್ನುವಂಥದ್ದು ಏನಾಗುತ್ತೆ, ಆ ವ್ಯಕ್ತಿತ್ವದ ಜೊತೆಯಲ್ಲಿ ಅಂಟುಕೊಳ್ತೇವೆ ನಾವು. ಹೀಗಾಗಿ ಏನಾಗೋಗುತ್ತೆ, ಆ ವ್ಯಕ್ತಿಗೆ ಕಷ್ಟ ಬಂತು ಅಂದರೆ ನಮಗೆ ನೋವಾಗುತ್ತೆ. ಯೋಚನೆ ಮಾಡಿ, ಇವಾಗ ಆ ಚಿತ್ರದಲ್ಲಿ ಮಾಡಿರುವ ಭರತ ಅಥವಾ ರಾಮ ಅದು ನೀವೇ. ನೀವು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ನೀವು ಆ್ಯಕ್ಟ್ ಮಾಡಿರೋದಲ್ಲಿ ನಿಮಗೇನು ಅನಿಸಲ್ಲ. ಯಾಕೆ? ನೀವು ಒಬ್ಬ ಪ್ರೇಕ್ಷಕನಾಗಿ ನೋಡಲ್ಲ, ಒಬ್ಬ ನಟನಾಗಿಯೇ ನೋಡ್ತೀರ. ಅಥವಾ ಒಬ್ಬ ಡೈರೆಕ್ಟರ್ ನೀವಾದರೆ ನಿಮಗೆ ಅಲ್ಲಿ ಏನೂ ಅನಿಸಲ್ಲ. ಅಲ್ಲಿ ಲೈಟ್ ಕಡಿಮೆ ಆಯ್ತಲ್ವಾ, ಇವಾಗ ಬರಬೇಕಾಗಿತ್ತಲ್ಲ, ಇದೇ ಇರ್ತದೆ ನಮ್ಮ ತಲೆಯಲ್ಲಿ. ನೀವು ಕೂತು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಹೀಗಾಗಿ ಈ ಒಳಿತು ಕೆಟ್ಟದ್ದು ಅನ್ನುವಂಥದ್ದೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲೇ ಇರುವಂಥದ್ದು. ಡಾಂಬಿಕತನ, ಅಹಂಕಾರ, ದರ್ಪ, ನಂತರ ಅಭಿಮಾನ ಇವೆಲ್ಲವೂ ನಮಗೆ ದುಃಖವನ್ನು ತಂದುಕೊಡ್ತದೆ, ಬಂಧನವನ್ನು ಸೃಷ್ಟಿ ಮಾಡ್ತದೆ. ಹೀಗಾಗಿ ಕೃಷ್ಣ ಹೇಳ್ತಾನೆ, ನೋಡು, ಈ ದೈವಿ ಸಂಪತ್ ಅನ್ನುವಂಥದ್ದು ಏನಿದೆಯಲ್ಲ ಅದು ಮೋಕ್ಷ, ಶಾಂತಿ, ನೆಮ್ಮದಿಗೋಸ್ಕರ. ನಿಬಂಧಾಯ ಆಸುರಿ, ಬಂಧನೆಗೋಸ್ಕರ ಆಸುರಿ. ಚಾಯ್ಸ್ ಈಸ್ ಯುವರ್ಸ್, ನಿನ್ನ ಮುಂದೇನೇ ಇದೆ. ದೈವಿ ಸಂಪತ್ತು ಅನ್ನುವಂಥದ್ದನ್ನು ಕೂಡ ನಾನು ನಿನಗೆ ವಿವರಿಸಿದ್ದೇನೆ. ಆಸುರಿ ಸಂಪತ್ತು ಅನ್ನುವಂಥದ್ದನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. ಚಾಯ್ಸ್ ಈಸ್ ಯುವರ್ಸ್. ನೀನು ದೈವಿ ಸಂಪತ್ತು ಅನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಶಾಂತವಾಗಿರ್ತೀಯ, ನೆಮ್ಮದಿಯಿಂದ ಇರ್ತೀಯ. ಆಸುರಿ ಸಂಪತ್ತು ಅನ್ನುವಂಥದ್ದನ್ನು ಬರೀ ಇಂದ್ರಿಯಗಳಲ್ಲಿ ರಮಿಸುವುದರಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡ್ರೆ ನೀನು ದುಃಖಿಯಾಗಿರ್ತೀಯ. ಹೀಗಾಗಿ ನೋಡು, ಜಗತ್ತಿನಲ್ಲಿ ಎರಡೂ ಇದೆ. ಒಂದು ಪರ್ವತ ಅನ್ನುವಂಥದ್ದು ಸೃಷ್ಟಿಯಾಯಿತು ಅಂದರೆ ಅಲ್ಲೇ ವ್ಯಾಲಿ ಅನ್ನುವಂಥದ್ದು ಸೃಷ್ಟಿಯಾಗತ್ತೆ. ವ್ಯಾಲಿ ಅನ್ನುವಂಥದ್ದು ಹೊಸದಲ್ಲ, ಪರ್ವತ ಸೃಷ್ಟಿಯಾದರೆ ವ್ಯಾಲಿ. ನೀವು ಹೆಚ್ಚು ಪ್ರಖ್ಯಾತರಾದರೆ ನಿಮ್ಮನ್ನು ದ್ವೇಷಿಸುವವರು ತಾನಾಗಿಯೇ ಸೃಷ್ಟಿಯಾಗ್ತಾರೆ. ಎಲ್ಲಿಂದ? ಸ್ವಂತ ಮನೆಯಲ್ಲೇ ಇರಬಹುದು. ನೋಡಿ, ಅವರಿಗೆ ಎಷ್ಟು ಗೌರವ, ನಮಗೇನು ಕೊಡಬೇಕು. ಎಲ್ಲಿ ಶುರುವಾಗೋದು? ಮನೆಯಿಂದಾನೆ. ಸ್ನೇಹಿತರೇ, ಈ ಜಗತ್ತನ್ನುವಂಥದ್ದು ಹೇಗಿದೆ ಅಂದರೆ ನೀನೇನು ಮಾಡಬೇಕು? ಯಾವುದಕ್ಕೂ ಅಂಟಿಕೊಳ್ಳಬಾರದು. ನನ್ನದಲ್ಲ ಅಷ್ಟೇ, ಮಮ, ಇದು ನನ್ನದಲ್ಲ. ಈ ದೃಷ್ಟಿ ನನ್ನಲ್ಲಿ ಬಂದರೆ ಶಾಂತಿ, ನೆಮ್ಮದಿ ಇರ್ತದೆ. ಜನ ಗೌರವ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಗೌರವ? ನಾನು ಯಾವುದೋ ಒಂದು ಪದವಿಯಲ್ಲಿ ಇರ್ತೀನಿ, ಆ ಪದವಿಗೆ ಗೌರವ ಕೊಡ್ತಾರೆ. ನಾಳೆ ಆ ಪದವಿಯಿಂದ ನಾನು ಇಳಿದರೆ ಗೌರವ ಅನ್ನುವಂಥದ್ದು ಇಲ್ಲ. ನಾನು ಯಾವುದೇ ಪದವಿ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಚೀಫ್ ಮಿನಿಸ್ಟರ್ ಆಗಿರಲಿ, ಒಂದು ಆಫೀಸಲ್ಲಿ ಬಾಸ್ ಆಗಿರಲಿ, ನಾನು ಬಾಸ್ ಆಗಿರುವಷ್ಟು ಸಮಯ ನನಗೆ ಗೌರವ. ಬಾಸ್ ಆಗಿ ಇಳಿದ ಮೇಲೆ ರಿಟೈರ್ಡ್ ಆದೆ ಅಂದರೆ
ಆ ಅಟೆಂಡರ್ನ ಕೇಳಬೇಕು ನಾನು, ಒಳಗಡೆ ಇರೋ ಬಾಸ್ನ ಭೇಟಿ ಮಾಡಬೇಕಾದ್ರೆ. ಯಾಕೆ ಆ ಟೆಂಡರೇ ಇವಾಗ ಪವರ್ ಇರೋದವನಿಗೆ. ಯಾರನ್ನ ಒಳಗೆ ಬಿಡಬೇಕು, ಯಾರನ್ನ ಹೊರಗೆ ಬಿಡಬಾರ್ದು, ಯಾರು ಬಿಡಬಾರ್ದು, ಯಾರು ಅಟೆಂಡರ್. ನಾನು ಬಾಸ್ ಆಗಿದ್ದೆ, ಆದರೂ ಇವಾಗ ಇವನು ಸರ್ ಕೂತ್ಕೊಳ್ಳಿ ಸರ್ ಇಲ್ಲಿ ನೋಡ್ಕೊಂಬರ್ತೀನಿ ಅಂತಾನವ. ಯೋಚನೆ ಮಾಡಿ, ಯಾವುದೂ ಕೂಡ ಸ್ಥಿರವಲ್ಲ. ಈ ಜ್ಞಾನ ನನ್ನಲ್ಲಿ ಇದೆ ಅಂದರೆ ನನಗೆ ಶಾಂತಿ, ನೆಮ್ಮದಿ. ಇಲ್ಲ ಇದೇ ಸತ್ಯ ಅಂತ ತಿಳ್ಕೊಂಡ್ರೆ ಅದೇ ದುಃಖಕ್ಕೆ ಕಾರಣ. ಹೀಗಾಗಿ ನೋಡು, ಈ ಆಸುರಿ ಗುಣ ಅನ್ನುವಂಥದ್ದು ಯಾವುದಿದೆಯಲ್ಲ, ಅಲ್ಲಿ ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರ ನ ಸತ್ಯಂ ತೇಷು ವಿದ್ಯತೆ. ಈ ಆಸುರಿ ಗುಣ ಇರುವಂಥವ್ರು ಯಾರಿದಾರಲ್ಲ, ಅವರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ಗೊತ್ತಿರಲ್ಲ. ಅವರಲ್ಲಿ ಶುಚಿತ್ವ ಅನ್ನುವಂಥದ್ದಿರಲ್ಲ, ಆಚಾರ ಅನ್ನುವಂಥದ್ದಿರಲ್ಲ, ಸತ್ಯ ಅನ್ನುವಂಥದ್ದು ಕೂಡ ಅವರ ಬದುಕಿನಲ್ಲಿ ಇರೋದಿಲ್ಲ. ಹೀಗಾಗಿ ಈ ಆಸುರಿ ಗುಣ ಅನ್ನುವಂಥದ್ದು ಇದೆಯಲ್ಲ, ಅದು ಅವ್ರೇನು ಮಾಡ್ತಾರೆ, ತಮ್ಮ ಒಳಗಡೆ ಇರುವಂತಹ ಕಶ್ಮಲವನ್ನು ಜಗತ್ತಿನಲ್ಲಿ ನೋಡಲಿಕ್ಕೆ ಶುರು ಮಾಡ್ತಾರೆ. ತಮ್ಮ ಮನಸ್ಸಿನಲ್ಲಿ ಹೊಲಸಿದೆ, ಅವರಿಗೆ ಹೊರ ಜಗತ್ತು ಪೂರ್ತಿ ಹೊಲಸಾಗಿ ಕಾಣ್ತದೆ. ನಾನು ಒಂದು ಕೆಂಪು ಕನ್ನಡಕ ಹಾಕ್ಕೊಂಡು ಜಗತ್ತನ್ನು ನೋಡಿದ್ರೆ ಎಲ್ಲವೂ ಕೆಂಪು ಕೆಂಪಾಗಿ ಕಾಣಿಸ್ತದೆ. ಆದರೆ ಶುದ್ಧ ಸ್ಫಟಿಕವಾದಂತಹ ಟ್ರಾನ್ಸ್ಪರೆಂಟ್ ಕನ್ನಡಕ ಹಾಕ್ಕೊಂಡ್ರೆ ಎಲ್ಲವೂ ಇದ್ದದ್ದು ಇದ್ದ ಹಾಗೆ ಕಾಣಿಸ್ತದೆ. ಈ ಆಸುರಿ ಗುಣ ಅನ್ನುವಂಥದ್ದು ನಾವು ಮುಚ್ಚಿಕೊಳ್ತೇವೆ. ದೈವಿ ಸಂಪತ್ತು ಅನ್ನುವಂಥದ್ದು ಶುದ್ಧ ಮಾಡ್ತದೆ. ಅವರಿಗೆ ಧರ್ಮ ಅನ್ನುವಂಥದ್ದು ಏನೂ ಗೊತ್ತಿರೋದಿಲ್ಲ. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಗೊತ್ತಿಲ್ಲ. ಜನರಿಗೆ ಏನೇ ಆಗಲಿ ನಾನು ಸಂತೋಷವಾಗಿರಬೇಕು, ನಾನು ನೆಮ್ಮದಿಯಿಂದ ಇರಬೇಕು, ಈ ಒಂದು ತಪ್ಪು ಕಲ್ಪನೆ ಅನ್ನುವಂಥದ್ದು ಅವರಲ್ಲಿ ಇರ್ತದೆ. ಹೀಗಾಗಿ ಅವರು ತಾವೂ ಹಾಳಾಗುವುದರ ಜೊತೆಗೆ ಸಮಾಜವನ್ನೂ ಕೂಡ ಅಧೋಗತಿಯತ್ತ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಎಷ್ಟು ಕೊಟ್ಟರೂ ಕೂಡ ಸಾಲದು. ಅದರಿಂದನೇ ಕೃಷ್ಣ ಹೇಳ್ತಾನೆ, ಕಾಮಮಾಶ್ರಿತ್ಯ ದುಷ್ಪೂರಂ. ನೋಡಿ, ಈ ಬೇಕು ಅನ್ನುವಂಥದ್ದು ಇದೆಯಲ್ಲ, ಈ ಬೇಕು ಅನ್ನುವಂಥದ್ದಕ್ಕೆ ಕೊನೆ ಅನ್ನುವಂಥದ್ದೇ ಇಲ್ಲ. ಡಿ ವಿ ಜಿಯವರು ಹೇಳ್ತಾರೆ, ಬೇಕು ಬೇಕದು ಬೇಕು ಬೇಕಿದೆನಗಿನ್ನೊಂದು ಬೇಕೆನು ತಬೊಬ್ಬಿಡು ತಲಿಹ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ ಸಾಕೆನಿಪುದೆಂದಿಗೆಲೋ ಮಂಕುತಿಮ್ಮ. ನಾವು ಬೇಕು ಅನ್ನುವಂಥದ್ದನ್ನು ಕಲಿತು ಸಾಕು ಅನ್ನುವಂಥದ್ದನ್ನು ಮರೆತು ಬಿಟ್ಟರೆ ಶಾಂತಿ ಅನ್ನುವಂಥದ್ದು ನಮ್ಮಲ್ಲಿ ಇರಲ್ಲ. ಎಲ್ಲವೂ ಬೇಕು ಬೇಕು ಬೇಕು. ನಮ್ಮ ಶಾಸ್ತ್ರ ಈ ಬೇಕು ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಕಾಮ ಅನ್ನತ್ತೆ. ಕಾಮ ಅಂದರೆ ಏನು? ಬಯಕೆ. ಅದು ಒಂದು ಅಗ್ನಿ ಇದ್ದ ಹಾಗೆ. ಅದನ್ನು ನೀವು ತುಪ್ಪ ಸುರಿತಾ ಆರೋಗು ಅಂದರೆ ಅದು ಇನ್ನೂ ಪ್ರಜ್ವಲಿಸ್ತದೆಯೇ ಹೊರತು ಅದು ಆರಲ್ಲ. ಹೀಗಾಗಿ ಆ ಕಾಮಾಗ್ನಿ ಅನ್ನುವಂಥದ್ದು ಏನಿದೆ ಅದು ನಮ್ಮನ್ನು ನಾಶ ಮಾಡ್ತದೆ. ಆದರೆ ಆಸುರಿ ಸಂಪತ್ತುಳ್ಳಂತಹ ಈ ಅಜ್ಞಾನಿಗಳು ಅನ್ನುವಂಥದ್ದು ಈ ಅರಿವು ಅವರಿಗೆ ಇಲ್ಲದೇ ಇರುವುದರಿಂದ ಅವರು ದುಷ್ಪೂರಂ, ಯಾವತ್ತೂ ತೃಪ್ತಿಯನ್ನು ಹೊಂದದ ಈ ಕಾಮ ಅನ್ನುವಂಥದ್ದನ್ನು ಆಶ್ರಯಿಸಿರ್ತಾರೆ. ಅದು ಬೇಕು ಇದು ಬೇಕು ಮತ್ತೊಂದು ಬೇಕೆನ್ನುತ್ತಾ ಏನು ಕೇಳಿದುಕೊಟ್ರೂ ಅದು ಬೇಕು 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 ಅಂತ ಇರ್ತಾರೆ. ಹೀಗಾಗಿ ದಂಭ ಅಹಂಕಾರ ಅನ್ನುವಂಥದ್ದು ಇರ್ತದೆ ಅವರಲ್ಲಿ. ನಾನೇ ಮಾಡಿದ್ದು ಅನ್ನುವಂಥದ್ದು ಇರ್ತದೆ. ಎಲ್ಲಿರೋದು? ನಮ್ಮಲ್ಲೇ. ನಾವೇ ರಾಕ್ಷಸರು. ದೈವಿ ಗುಣ ಅನ್ನುವಂಥದ್ದು ಒಳಗಡೆ ಅಡಗಿದೆ. ಹೊರ ಪ್ರಪಂಚದಲ್ಲಿ ಪೂರ್ತಿ ಆಸುರಿ ಸಂಪತ್ತನ್ನು ತುಂಬಿಕೊಂಡ್ಬಿಟ್ಟಿದ್ದೀವಿ. ಇವಾಗ ಈ ಆಸುರಿ ಸಂಪತ್ತು ಅನ್ನುವಂಥದ್ದು ಶುದ್ಧವಾಗಬೇಕು. ಆಗ ದೈವಿ ಗುಣ ಅನ್ನುವಂಥದ್ದು ಅಭಿವ್ಯಕ್ತವಾಗ್ತದೆ. ಕೃಷ್ಣ ಮತ್ತೆ ಮುಂದುವರಿಸ್ತಾನೆ. ಹರಿ ಓಂ.